ಸೂಚಕ ಕಾರ್ಯಗಳ ಸಮಯ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12 ಮತ್ತು 13ನೇ ವಚನ. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಎಂಬುದಾಗಿ ತಿಳಿಸುತ್ತದೆ. ಯೋಹಾನನು ನೋಡಿದ ಈ 6ನೇ ಮುದ್ರೆಯ ದರ್ಶನ ಅಕ್ಷರಶವಾಗಿ ಪ್ರವಾದನೆಯಲ್ಲಿ ನೆರವೇರಿದ್ದು, ಕ್ರಿಸ್ತನು 2ನೇ ಸಾರಿ ಬರುವುದಕ್ಕಿಂತ ಮೊದಲು ಮತ್ತೆ ಈ ಘಟನೆಗಳು ಸಂಭವಿಸಬಹುದೆಂದು ನಂಬಲಾಗಿದೆ. ನವೆಂಬರ್ 1, 1755 ಬೆಳಿಗ್ಗೆ ಪೋರ್ಚುಗಲ್ ರಾಜಧಾನಿಯಾದ ಲಿಸ್ಬನ್ನಲ್ಲಿ 8.4 ತೀವ್ರತೆಯ ಭೂಕಂಪ ಸಂಭವಿಸಿತು. ಇದು ಬಹಳ ದೊಡ್ಡ ವಿಪತ್ತನ್ನು ಉಂಟು ಮಾಡಿದ್ದಲ್ಲದೆ ಸುನಾಮಿಯಂತಹ ಬೆಂಕಿಯನ್ನು ಪ್ರಚೋದಿಸಿತು. ಈ ಪ್ರಸಿದ್ಧ ಭೂಕಂಪದಿಂದ ಸುಮಾರು 60,000 ಜನರು ನಾಶವಾದರು. ಈ ಅಸಾಮಾನ್ಯವಾದಂಥ ಭೂಕಂಪದ ವೈಜ್ಞಾನಿಕ ಅಧ್ಯಯನವು ಆಧುನಿಕ ಭೂಕಂಪ ಶಾಸ್ತ್ರದ ಹುಟ್ಟಿಗೆ ಕಾರಣವಾಯಿತು. ಇದಾದ ಕಾಲು ಶತಮಾನದ ನಂತರ ಕ್ರಿಸ್ತಶಕ 1780 ಮೇ 19 ಮುಂಜಾನೆ ಇಡೀ ನ್ಯೂ ಇಂಗ್ಲೆಂಡ್ನ ಆಕಾಶದ ಮೇಲೆ ಅಸಾಮಾನ್ಯವಾದ ಕತ್ತಲೆ ಕವಿದಿತ್ತು. ಜನರು ಒಬ್ಬರು ಇನ್ನೊಬ್ಬರನ್ನು ನೋಡಲು ಮೇಣದ ಬತ್ತಿಯನ್ನು ಬೆಳಗಿಸಬೇಕಾಗಿತ್ತು. ಕತ್ತಲು ಮರುದಿನದವರೆಗೂ ಮುಂದುವರಿಯಿತು. ಅದೇ ರಾತ್ರಿ ಹುಣ್ಣಿಮೆಯ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡನು ಎಂಬುದನ್ನು ನಾವು ಇತಿಹಾಸದಲ್ಲಿ ನೋಡುವವರಾಗಿದ್ದೇವೆ. ಕೊನೆಯದಾಗಿ ನವೆಂಬರ್ 13, 1833 ನಕ್ಷತ್ರಗಳು ಆಕಾಶದಿಂದ ಉದುರಿದ್ದಕ್ಕೆ ಸಾಕ್ಷಿಯಾಗಿದೆ. ಅರ್ಧ ಶತಮಾನದ ನಂತರ ಗ್ರೇಟ್ ಲಿಯೋನಿಡ್ಸ್ ಎಂದು ಕರೆಯಲ್ಪಡುವ ವಾರ್ಷಿಕ ಉಲ್ಕಶಿಲೆ ಚಂಡಮಾರುತವು ಪೂರ್ವ ಮತ್ತು ಮಧ್ಯ ಉತ್ತರ ಅಮೆರಿಕದ ಮೇಲೆ ಬೀಸಿತು. ಆ ವರ್ಷ ಚಂಡಮಾರುತವು ಗಮನಾರ್ಹವಾಗಿ ಭೀಕರವಾಗಿತ್ತು. ಇದು 10,000ಕ್ಕಿಂತಲೂ ಹೆಚ್ಚು ನಕ್ಷತ್ರಗಳು ಆಕಾಶದಿಂದ ಉದುರಿದ ವಿದ್ಯಮಾನ ಸಂಭವಿಸಿತು. ಅಂದು ಆಕಾಶವು ಎಷ್ಟು ಬೆಳ್ಳಗಿತ್ತೆಂದರೆ ಜನರು ಭಯಭೀತರಾಗಿ ನಮ್ಮ ಮನೆಗಳಿಗೆ ಬೆಂಕಿ ಬಿದ್ದಿರಬಹುದೇ ಎಂದು ಭಾವಿಸಿದರು. ಈ ರೀತಿಯಾದಂಥ ಘಟನೆಗಳು ಸಂಭವಿಸುತ್ತವೆ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕವಾಗಿ ದೇವರು ತಿಳಿಸಿರುವುದನ್ನು ನಾವು ಓದಿದ್ದೇವೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಈ ವಿವರಗಳ ನಿಖರತೆಯನ್ನು ಗಮನಿಸಿದರೆ ನ್ಯೂ ಇಂಗ್ಲೆಂಡ್ನಲ್ಲಿ ಕತ್ತಲೆಯ ದಿನ ಹೇಗಿತ್ತು ಅಂದರೆ, ಯೆಶಾಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 3ನೇ ವಚನದಲ್ಲಿ ಓದುವುದಾದರೆ, ಆಕಾಶಕ್ಕೆ ಅಂಧಕಾರವನ್ನು ಒದ್ದಿಸಿ ಗೋಣಿತಾಟಿನ ಮುಸುಕನ್ನು ಹಾಕುತ್ತೇನೆ ಎಂಬುದಾಗಿ ಹೇಳಿರುವಂತೆಯೇ ಆ ದಿನ ಅಂಧಕಾರದ ಕತ್ತಲಿನಿಂದ ಕೂಡಿತ್ತು. ಹೀಗೆ ಚಂದ್ರನು ಸಹ ರಕ್ತದ ಬಣ್ಣವಾಗಿದ್ದನು ಮತ್ತು ನಕ್ಷತ್ರಗಳು ಹೇಗೆ ಆಕಾಶದಿಂದ ಉದುರಿದವು ಅಂದರೆ ಅಂಜೂರದ ಹಣ್ಣಿನಂತೆ ಆಕಾಶದ ಚಂಡಮಾರುತದ ಬಲವಾದ ಬಿರುಗಾಳಿಯಿಂದ ಉದುರಿದಂತಿತ್ತು. ಈ 3 ಚಿತ್ರಣಗಳು ಸಹ ಬರುವಂತಹ ಮಹಾಗೊಂದಲ, ವಿಪತ್ತು ಮತ್ತು ಮರಣದ ಕಾಲವನ್ನು ಸೂಚಿಸುವಂಥದ್ದಾಗಿದೆ. ಶೋಕ ಆಚರಣೆಯ ಸಂದರ್ಭದಲ್ಲಿ ಬಳಸಲಾಗುವ ಗೋಣಿತಾಟು ಮತ್ತು ರಕ್ತ, ಬಿರುಗಾಳಿ ಇದೆಲ್ಲವೂ ಸಹ ಕ್ರಿಸ್ತನ ಆಗಮನಕ್ಕೆ ಮೊದಲು ಈ ಲೋಕದ ಮೇಲೆ ಬರಲಿರುವ ಕಷ್ಟ ಕಾಲದ ಮುನ್ಸೂಚನೆಯನ್ನು ತಿಳಿಸುವ ಸೂಚಕ ಕಾರ್ಯಗಳಾಗಿವೆ. ಆದುದರಿಂದ ಈ ಸೂಚಕ ಕಾರ್ಯಗಳನ್ನು ನಂಬಿ ಆತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ನಾವು ಆತನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.